ಒಬ್ಬರು ನನಗೆ ಕೇಳಿದರು, ಅಲ್ರಿ ನನಗೆ ಹೆಜ್ಜೆಜ್ಜೆಗೆ ದುಃಖ ಬರ್ತದಲ್ಲ, ಯಾಕೆ ಈ ಕಷ್ಟ ಕಾರ್ಪಣ್ಯಗಳು ಇದನ್ನೆಲ್ಲ ನೋಡಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಯಾತನೆ ಭಾಳ ಆಗ್ತದೆ, ಯಾಕಾಗ್ತದೆ ಇಷ್ಟೊಂದು ಜಗತ್ತಿನಾಗ ನನಗೆ ನನ್ನ ಸುತ್ತಾದನು ಹೇಗೆ ಅಂತ ಅನ್ಸ್ತದೆ ಒಮ್ಮೆ, ಯಾಕೆ ಬರ್ತಾರೆ? ನಾವು ಎಷ್ಟೇ ಪ್ರಯತ್ನ ಮಾಡ್ತೀವಿ, ನೀವು ಹೇಳಿದಾಗ ನಡೀಲಿಕ್ಕೆ ಪ್ರಯತ್ನ ಮಾಡಲಿಕ್ಕಿರ್ತೀವಿ, ಆದರೆ ನಮ್ಗೆ ಏನಾದರೂ ಆಗೋದಿಲ್ಲ. ಯಾಕೆ? ನಾವು ಹೇಳಿದಾಗ ಮಂತ್ರ ಹೇಳ್ತೀವಿ, ಜಪ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಯಾಕೆ ಆಗೋದಿಲ್ಲ ಅಂತ. ಆವಾಗ ನಾ ಹೇಳಿದೆ, ನೀವು ಮಾಡ್ತೀರಿ, ನಾ ಹೇಳಿದ ಮಂತ್ರ ಧ್ಯಾನ ಮಾಡ್ತೀರಿ, ಎಲ್ಲ ಮಾಡ್ತೀವಿ, ಯಾಂತ್ರಿಕವಾಗಿ ಮಾಡ್ತೀರಿ ನೀವು. ಅದು ಯಾವ ಪ್ರಕಾರ ಮಾಡಬೇಕು? ಶುದ್ಧ ರೀತಿಯಿಂದ ಮಾಡಬೇಕು. ಹೇಗೆ? ಈ ಸಮರ್ಪಣಾ ಭಾವ ಮೊದಲು, ಎಲ್ಲಕ್ಕಿಂತ ಮೊದಲು ಭಕ್ತಿನೇ ಇರಬೇಕು ನಿಮಗೆ. ನನ್ನಲ್ಲಿರಲಿ ದೇವರಲ್ಲಿರಲಿ ಎರಡು ಒಂದು ಏನು ಭಕ್ತಿ ಇರಬೇಕು? ದೇವರ ಶ್ರದ್ಧೆ ಇರಬೇಕು, ಸಂಪೂರ್ಣವಾದ ವಿಶ್ವಾಸ ಇರಬೇಕು, ಅಖಂಡ ವಿಶ್ವಾಸ. ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಇರಬೇಕು ನಿಮಗೆ. ಆವಾಗ ಅಷ್ಟೆಲ್ಲ ಇಟ್ಕೊಂಡು ನೀವು ಅದನ್ನು ಮಾಡಿದರೆ ನಿಮಗೆ ಎಲ್ಲ ದುಃಖ ಪರಿಹಾರ ಆಗ್ತದೆ. ಬರೀ ನಾವು ಮಾಡಿದೆ, ನೀವು ಧ್ಯಾನ ಮಾಡಿದೆ, ನೀವು ಹೇಳಿದ ಪ್ರಕಾರ ಮಂತ್ರ ಅಂದರೆ ಆಗಿಲ್ಲ ಅಂದರೆ ಯಾರು ತಪ್ಪು ಅಲ್ಲದು. ಸಮರ್ಪಣೆ ಭಾವ ಬೇಕು. ಯಾವುದೇ ಇರಲಿ, ನೀವು ಪೂಜೆ ಮಾಡಿರಿ, ಧ್ಯಾನ ಮಾಡಿರಿ, ಎಲ್ಲ ಮಾಡಿ ಶ್ರದ್ಧೆ ಬೇಕು. ಶ್ರದ್ಧಾವಾನ್ ಲಭತೆ ಧ್ಯಾನ ಅಂತ. ನೀವು ಅದೆಲ್ಲ ಮಾಡಿದರೆ ಏನು ಮಾಡ್ತದೆ? ಏನಾಗೋದಿಲ್ಲ. ಬೇಸ್ಬಿಟ್ಟು ಈಗ ಕೆಳಗೆ ತಳಪಾಯ ಇಲ್ಲದೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗೋದಿಲ್ಲ. ತಳಪಾಯ ಮುಖ್ಯ ಇದ್ದದು, ಅದಕ್ಕೆ ಅಡಿಪಾಯ ಮುಖ್ಯ ಇಲ್ಲ. ಆದ ಪ್ರಕಾರವಾಗಿ ಭಕ್ತಿಯನ್ನು ಅಡಿಪಾಯದೊಳಗೆ ನೀವು ಮಾಡಬೇಕಲ್ಲ. ಭಕ್ತಿ ಅಂದರೆ ಸಮರ್ಪಣಾ ಭಾವ. ಆಗ ಮಾಡಿದಾಗ ಎಲ್ಲ ಫಲಕಾರಿ ಆಗ್ತದೆ. ಸಂಪೂರ್ಣ ನಿವೇದನೆ ಮಾಡಿ ಭಗವಂತನಿಗೆ, ಅಪ್ಪ ನಿನ್ನಿಂದ ನೀನು ಮಾಡಿದ್ದು ನಿನ್ನ ಚಿಂತೆ ನಡೀಲಿ, ಎಲ್ಲವೂ ನಿನ್ನ ಮಗ, ನಾನು ಮಗುನಂತ ಇರ್ತೀನಿ, ನನಗೆ ಏನು ಕೇಳೋದಿಲ್ಲ, ನನ್ನ ಬುದ್ಧಿನ ನನಗೆ ಇದು ಮಾಡೋಕ್ಕೆ ನಾನು ಉಪಯೋಗ ಮಾಡೋದಿಲ್ಲ ನಿಂದೆ ಅಂತಂದು ಹೇಳಿ ನೀವು ಮಾಡಿರಿ. ಆವಾಗ ನಿಮಗೆ ಧ್ಯಾನ ಮಾಡಿದರೆ ಫಲಕಾರಿ ಆಗ್ತದೆ.